ಹಾಗೆ ಸರ್ ಈ ಕಡೆ ಹಾಗೆ ಬಹಳ ಯಾಕಂದ್ರೆ ಕಷ್ಟದಿಂದ ಅವ್ರಿಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೇಕು. ನಿಮ್ಮೆಲ್ಲರಿಗೆ ಬೆಳೆದಿದ್ದಾರೆ ಅವರು 50 ಆಳು ಒಕ್ಕೂಟ ಮಲ್ಸಂದ್ರ ಇವರ ಸಹಯೋಗದೊಂದಿಗೆ ಶಿರಾ ತಾಲೂಕಿನ 7ನೇ ಸುತ್ತಿನ ಕಾಲು ಬಾಯಿ ಜ್ವರ ಕೃಷಿಯ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ಈ ಅಂದರೆ ಗ್ರಾಮದ ಪಲ್ಲಪುರಂ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಜಯಲಕ್ಷ್ಮಿ ಶಿವಕುಮಾರ್ ಅವರನ್ನ ನಾವು ಸ್ವಾಗತವನ್ನ ಹಾಗೂ ಹಾಲಿ ಶಾಸಕರು ಹಾಗೂ ಮಂಜುನಾಥ್ ಶಿವಣ್ಣರು ಆಗಮಿಸಿದ್ದಾರೆ. ಹಾಗೂ ಈ ಕಡೆ ಹಾಗೂ ಅಧಿಕಾರಿಗಳು ಹಾಗೂ ಕೃಷಿ ಆಸ್ಪತ್ರೆ ಶಿರಾ ತಾಲೂಕಿನ ರಂಗತಪ್ಪನ ಬೈದರೆ ಅವಕಾಶ ಸದಸ್ಯರು ವೇದಿಕೆ ಮೇಲೆ ಬರಬೇಕಂತ ಕೇಳಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಈ ನಾಡಿನ ದೇವರುಗಳೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನನಗೇನಾದ್ರೂ ಶಕ್ತಿ ಕೊಟ್ರೆ ಏರೋಪ್ಲೇನು ಎಮ್ದೊರೆಯಿಂದ ಮುಗುಲನ್ನ ನೋಡ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ಆಸೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದು ಬಹುಶಃ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಇಲ್ಲಿ ನೋಡಿದಾಗ ನನಗೆ ಇದು ನಾನು 2008ರಿಂದಲೂ ಕೂಡ ಒಂದು ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಭಾಗ. ಈ ಭಾಗ ಹಿರಿಯಾಗ್ಲಿ ಚಿಕ್ಕನಹಳ್ಳಿ ಆಗಿರ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಒಂದು ಕಡೆಗೆ ನಮಗ ಒಂದು ದಿನಕ್ಕೆಲ್ಲ ಒಂದು ವಾರಕ್ಕಾರ ಒಂದ್ ದಿವಸ ನಮ್ಮ ಇಲ್ಲಿ ಮುಖಂಡರುಗಳೆಲ್ಲ ಮನಸ್ಸಿನಾಗ ಜ್ಞಾಪಿಸ್ಕೊಂತ ಇರ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನನಗೆಲ್ಲ ಒಂದು ಕಡೆಗೆ ಈ ಸಂಬಂಧ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ ಏನೆಲ್ಲ ಆಗ್ತದೆ. ನಾನು ಕೈಲಾದಂತ ಪ್ರಯತ್ನವನ್ನು ಮಾಡ್ತೀನಿ. ನಾನು ಬಯಸ್ತಕ್ಕಂಥದ್ದು, ನೀವು ವ್ಯವಸಾಯ ಮಾಡಿ ಬದುಕೋದಕ್ಕೆ ಕಷ್ಟ ಇದೆ. ಭತ್ತ ಬೆಳೆದು ಇವತ್ತು ಭತ್ತವನ್ನ ನನಗೆ ಕಳ್ಳಬಳದಲ್ಲಿ ಒಬ್ಬ 2 ಎಕರೆ ಭತ್ತ ಬೆಳೆದಿದ್ದ ಈಗ 3-4 ವರ್ಷದಲ್ಲಿ. ಅವನು ಭತ್ತ ಬೆಳೆದಿದ್ದಾನೆ ಅಂತೇಳಿ ಅವನ್ನ ಹೋದಾಗೆಲ್ಲ ಹೋಗಿ ಅವನ ಮಾತಾಡ್ತಾ ಇದ್ದೆ. ಅವನು ಕಣ್ಣೀರ್ ಹಾಕೋನು, ಹಣ ನನಗೇನು ಸಿಗೋದಿಲ್ಲ, ಏನು ಬಿಡೋದಿಲ್ಲ ಅಂತೇಳಿ. ಕೊನೆಗೆ 2 ಎಕರೆ ಭತ್ತನ ಅವನು ಕೊಯ್ಯೋದಕ್ಕೆ ಹೋಗ್ಲಿ ದರ ಬಿಟ್ಟು ಮೇಯಿಸ್ಬಿಟ್ಟ. ಅಂದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ತಗೊಂಡೋಗಿ ಇದನ್ನ ಮಾಡ್ಲಿ ಅಂತ ಹೇಳಿ. ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಶಿರಾ ತಾಲೂಕಿನಲ್ಲಿ ರೈತರಿಗೆ ವರದಾನ ಆಗ್ತಕ್ಕಂಥದ್ದು ಅಂದ್ರೆ ಪಶುಪಾಲನೆಯಿಂದ ಮಾತ್ರ. ಆ ಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ನಿಮ್ಮ ಹೊಲದಲ್ಲೋ ಭೂಮಿನಲ್ಲೋ ಜೋಳ ಬೆಳೀರಿ, ಇನ್ನೊಂದು ಬೆಳೀರಿ, ಅದನ್ನ ಕಟ್ ಮಾಡಿ ತಗೊಂಡ್ಬಂದು ದನಗಳಿಗೋ ಇನ್ನೊಂದಕ್ಕೋ ಕೊಟ್ಟು ಅದರಿಂದ ವರಮಾನ ಬರ್ತಕ್ಕಂಥ ರೀತಿಯಲ್ಲಿ ದಾರಿ ಮಾಡಿ. ನೀವು ಅಂದ್ರೆ ರೈತರಾಗಿ ನೀವು ಭತ್ತ ಬೆಳಿಬೇಡಿ ಅಂತ ಹೇಳೋದಿಲ್ಲ, ರಾಗಿ ಬೆಳಿಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಅದರಿಂದ ಲಾಭ ಇಲ್ಲ. ನಾನು ಸುಮಾರು 10 ವರ್ಷಗಳ ಕಾಲ ನಾನು ಸಚಿವ ಸಂಪುಟದ ಸಮಿತಿಯ ಅಧ್ಯಕ್ಷನಾಗಿದ್ದೆ. ನಾನು ಅಧ್ಯಕ್ಷನಾಗಿ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈ ಬೆಲೆ ಕುಸಿದಾದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ನಾನು ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದೆ. ರಾಗಿನ ಕೊಳ್ಳುವಂತ ಕೆಲಸವನ್ನು ಮಾಡಿದ್ದು ಅದು ನಾನು ಸಚಿವನಾಗಿದ್ದಂತ ಸಂದರ್ಭದಲ್ಲಿ. ಅಲ್ಲಿಂದಲೂ ಕೂಡ ನಾನು ಯಾವತ್ತೂ ಕೂಡ ನಿರಂತರವಾಗಿ ರೈತರ ಜೊತೆಯಲ್ಲಿ ಇರ್ತಕ್ಕಂಥ ನಾನು ಕೂಡ ಈ ಇಲಾಖೆಗೆ ಒಂದು ಒಡನಾಟವನ್ನು ಕಳೆದ ಏನು ಒಂದು 12-13 ವರ್ಷದಿಂದಲೂ ಕೂಡ ಇಟ್ಕೊಂಡಿದ್ದೀವಿ. ಅತಿ ಹೆಚ್ಚು ಇವತ್ತು ಏನಾದ್ರೂ ಕೂಡ ಈ ಇಲಾಖೆಗೆ ಸಹಕಾರವನ್ನ ಅವರ ಅವಧಿನಲ್ಲಿ ಇವತ್ತು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಮತ್ತೆ ಅವ್ರ ಅವಧಿ ಮುಗಿದಂತ ನಂತರ ಹಲವಾರು ಇವತ್ತು ಕಾರ್ಯಕ್ರಮಗಳು ಇವತ್ತು ನಿಂತೋಗಿದ್ದಾವೆ. ಆ ನಿಂತೋಗಿರೋಂತ ಕಾರ್ಯಕ್ರಮಗಳನ್ನ ಮತ್ತೆ ಪುನರ್ ಪ್ರಾರಂಭ ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ಶಾಸಕರು ಮಾಡಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿಯನ್ನ ಮಾಡ್ತೇನೆ. ಮತ್ತೆ ನಮ್ಮ ರೈತರ ಹುಲ್ಲು ಮಡುವೆಗಳಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ. ಅಂತಹ ಪರಿಹಾರವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ತಾವೇನ್ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಿರೋ, ತಾವು ಸದನದಲ್ಲಿ ಮಾತಾಡ್ತಿರೋ, ನಮ್ಮ ರೈತರ ಹುಲ್ಲು ಮಡುವೆಗಳಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನ ತಾವು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ನೀವು ಹಿರಿಯ ಸಚಿವರಿದ್ದೀರಾ,
ನಿಮ್ಮದೇ ಆದಂತ ಒಂದು ಮಾತಿಗೆ ಇಡೀ ಸದನದಲ್ಲಿ ಒಂದು ಶಕ್ತಿ ಇದೆ. ಅದನ್ನ ತಾವು ಉಪಯೋಗಿಸ್ಕೊಂಡು ಯಾಕೆಂದ್ರೆ ಬಡವರ ಒಂದು ಸೇವೆನ ನೀವು ಮೊದಲಿಂದಲೂ ಕೂಡ ನೀವು ಮಾಡಿದ್ರ. ಇದು ಮೂಲಭೂತವಾಗಿ ನಮ್ಮ ರೈತರು ಹುಲ್ಲು ಬಡವಿಗೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಒಂದು ಇಡೀ ಹುಲ್ಲು ಕೂಡ ಆ ಕುಟುಂಬಕ್ಕೆ ಇರೋದಿಲ್ಲ. ಅವನು ಬೆಳಿಗ್ಗೆ ಎದ್ದ ರಾಸುಗಳಿಗೆ ಕೊಂಡು ಹುಲ್ಲಾಕ ಅಂತ ಕೆಲಸವನ್ನ ಅವನು ಮಾಡ್ಬೇಕಾಗ್ತದೆ. ಮತ್ತೆ ಇದರ ಜೊತೆನಲ್ಲಿಯೂ ಕೂಡ ಇವತ್ತು ಏನು ತೆಂಗಿನ ಕಾಯಿಗಳಿಗೆ, ಕೊಬ್ಬರಿಗಳಿಗೆ, ಮತ್ತೆ ಗುಡಿಸಲುಗಳಿಗೆ ಅವರ ವ್ಯವಸಾಯದ ಕೃಷಿ ಚಟುವಟಿಕೆಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಇವತ್ತು ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಅಂತ ಪರಿಹಾರವನ್ನ ಮಾನ್ಯ ಶಾಸಕರು ತಾವು ಗಮನ ಹರಿಸಿ ತಾವು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅದೊಂದು ಒಂದು ಯೋಜನೆಯಾಗಿ ರೂಪುಗೊಳ್ಬೇಕು. ಒಂದು ಯೋಜನೆಯಾಗಿ ರೂಪುಗೊಳ್ಳೋದ್ರ ಮುಖಾಂತರ ಯಾವ್ಯಾವ ರೈತನಿಗೆ ಇವತ್ತು ಗುಡಿಸಲು ಸುಟ್ಟಿದೆ, ಅವನು ವ್ಯವಸಾಯದ ಸಲಕರಣೆಗಳು ಸುಟ್ಟು ಹೋಗಿದ್ದಾವೆ, ಮತ್ತೆ ಏನು ಕೊಬ್ಬರಿಗೆ ಬೆಂಕಿ ಬಿದ್ದಿದೆ, ಮತ್ತೆ ಏನು ಹುಲ್ಲುಬಡವಿಗೆ ಬೆಂಕಿ ಬಿದ್ದಿದೆ ಅಂತ ಎಲ್ಲಾ ಒಂದು ಕೃಷಿ ಚಟುವಟಿಕೆಗಳಿಗೆ ತಾವು ಪರಿಹಾರವನ್ನ ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ತಾವು ಕೂಡ ಒಂದು ಪ್ರಯತ್ನವನ್ನ ತಾವು ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ಇದು ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಅನಿವಾರ್ಯ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಆಗ್ತಕ್ಕಂಥದ್ದೇ ನಮ್ಮ ಸಿರಾ ತಾಲೂಕು ಮತ್ತು ಪಾವಗಡ ಮಧುಗಿರಿ ತಾಲೂಕಿನಲ್ಲಿ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೆಂಕಿಯಿಂದ ಅನಾಹುತಗಳಾಗ್ತಕ್ಕಂಥ ಇವತ್ತು ದುರಂತಗಳು ಜಾಸ್ತಿ ಇರೋದ್ರಿಂದ ತಾವು ಅದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಮಾಡ್ತೀರಾ ಅಂತ ನಿಮ್ಮಲ್ಲಿ ಬಹಳಷ್ಟು ನಾನು ಒತ್ತಡವನ್ನ ಇರೋದ್ರ ಮುಖಾಂತರ ವಿನಂತಿಯನ್ನ ಮಾಡ್ತೇನೆ.